ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ಎರಡೂ ಕೂಡ ಅವಳಿ ಮಕ್ಕಳು. 1947ರಲ್ಲಿ ಬ್ರಿಟಿಷರು ಭಾರತವನ್ನು ತುಂಡು ತುಂಡು ಮಾಡಿ ಪಾಕಿಸ್ತಾನ ಮಾಡೋದ್ರು. ಆಗ ಪಾಕಿಸ್ತಾನ ಎರಡು ಕಡೆ ಇತ್ತು, ಒಂದು ಪೂರ್ವ ಪಾಕಿಸ್ತಾನ, ಇನ್ನೊಂದು ಪಶ್ಚಿಮ ಪಾಕಿಸ್ತಾನ. 1971ರಲ್ಲಿ ಇದೇ ಪೂರ್ವ ಪಾಕಿಸ್ತಾನದಲ್ಲಿ ಯುದ್ಧ ನಡೆಯಿತು, ವಿಮೋಚನೆ ಕೂಡ ಪಡೀತು. ಅದೇ ಇವತ್ತಿನ ಬಾಂಗ್ಲಾದೇಶ. ಪಶ್ಚಿಮ ಪಾಕಿಸ್ತಾನ ಪಕ್ಕಾ ಇಸ್ಲಾಮಿಕ್ ಕಂಟ್ರಿ. ಈಗ ಬಾಂಗ್ಲಾದೇಶ ಕೂಡ ತನ್ನ ಬಣ್ಣ ಬದಲಿಸಿದೆ. ಜಾತ್ಯತೀತ ರಾಷ್ಟ್ರವಾಗಿದ್ದಂತಹ ಬಾಂಗ್ಲಾದೇಶ ಈಗ ಇಸ್ಲಾಮಿಕ್ ರಾಷ್ಟ್ರ ಆಗ್ತಾ ಇದೆ. ಬಾಂಗ್ಲಾದಲ್ಲಿ ಹಿಂದೆ ಬಣ್ಣ ಬದಲಿಸಿತ್ತು, ಅಲ್ಲದೆ ಈಗ ಹಿಂದೂಗಳಿಗೂ ಕೂಡ ಅಲ್ಲಿ ಉಳುಗಾಲ ಇಲ್ಲ. ಜೈ ಶ್ರೀರಾಮ್ ಅಂತ ಕೂಡ ಅಲ್ಲಿ ಕೂಗಂಗಿಲ್ಲ ಅನ್ನುವಂತೆ ಮಾಡಿಬಿಟ್ಟಿದೆ. ಬಾಂಗ್ಲಾದೇಶದ ಈ ದುರ್ಬುದ್ಧಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತೀನಿ, ಪೂರ್ತಿ ನೋಡಿ. ಬಾಂಗ್ಲಾದೇಶ ಪಾಕಿಸ್ತಾನದಿಂದ 1971ರಲ್ಲಿ ವಿಭಜನೆಯಾಗಿ ಸ್ವಾತಂತ್ರ್ಯ ಪಡೀತು. ಬಾಂಗ್ಲಾ ಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರು ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷರಾದರು. ಇಲ್ಲಿ ಬಾಂಗ್ಲಾದೇಶ ಉದಯ ಆದಾಗ ಅದು ಸೆಕ್ಯುಲರ್ ಕಂಟ್ರಿನೇ ಆಗಿತ್ತು. ಅಂದರೆ ಯಾವುದೇ ಧರ್ಮವನ್ನು ಕೂಡ ರಾಷ್ಟ್ರ ಧರ್ಮ ಅಂದೇ ಜಾತ್ಯತೀತ ರಾಷ್ಟ್ರ ಆಗಿತ್ತು. ಆದರೆ 1975ರಲ್ಲಿ ಬಾಂಗ್ಲಾದ ಪಿತಾಮಹ ಮುಜಿಬುರ್ ರೆಹಮಾನ್ ಅವರನ್ನು ಅವರ ಮನೆಯಲ್ಲೇ ಹತ್ಯೆ ಮಾಡಲಾಯಿತು. ಅವರ ಪತ್ನಿ, ಮಕ್ಕಳು, ಸಹೋದರ ಹಾಗೆ ಇಬ್ಬರು ಸೊಸೆಯರನ್ನು ಕೂಡ ಒಟ್ಟಿಗೆ ಹತ್ಯೆ ಮಾಡಲಾಯಿತು. ಇದಾದಮೇಲೆ ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಸರ್ಕಾರ ಅಧಿಕಾರಕ್ಕೆ ಬಂತು. ಜಿಯಾ ಉರ್ ರೆಹಮಾನ್ ಅವರು ಬಾಂಗ್ಲಾದೇಶದ ಸರ್ವಾಧಿಕಾರಿ ಆದರು. ಆಗ 1977ರಲ್ಲಿ ಬಾಂಗ್ಲಾದೇಶದ ಸಂವಿಧಾನದಲ್ಲಿದ್ದಂತಹ ಜಾತ್ಯತೀತ ಅನ್ನುವಂಥ ಒಂದು ಪದವನ್ನು ಕಟ್ ಮಾಡಿ ಬಿಸಾಕಿದ್ರು. ಇದಾದಮೇಲೆ 1988ರಲ್ಲಿ ಬಾಂಗ್ಲಾದೇಶವನ್ನು ಆಗಿನ ಅಧ್ಯಕ್ಷರಾಗಿದ್ದಂತಹ ಹುಸೇನ್ ಮೊಹಮ್ಮದ್ ಇರ್ಷಾದ್ ಅವರು ಇಸ್ಲಾಂ ದೇಶ ಅಂತ ಘೋಷಣೆ ಮಾಡೇ ಬಿಟ್ರು. ಇಸ್ಲಾಂ ಧರ್ಮವನ್ನು ಆಗ ರಾಜ್ಯ ಧರ್ಮವಾಗಿ ಉಳಿಸ್ಕೊಂಡ್ರು. ಬಾಂಗ್ಲಾದೇಶ ಅಂದಿನಿಂದ ಇಸ್ಲಾಮಿಕ್ ದೇಶವಾಗಿ ಬದಲಾಗಿ ಹೋಯಿತು. ಆದರೆ 2010ರಲ್ಲಿ ಮತ್ತೆ ಬಾಂಗ್ಲಾದೇಶ ಇಸ್ಲಾಮಿಕ್ ರಾಷ್ಟ್ರ ಅನ್ನೋದನ್ನು ಕಳ್ಕೊಂಡು ಜಾತ್ಯತೀತ ರಾಷ್ಟ್ರವಾಗಿ ಬದಲಾಯಿತು. ಹೇಗೆ ಅಂದರೆ ಅಲ್ಲಿನ ಸುಪ್ರೀಂ ಕೋರ್ಟ್ 1977ರಲ್ಲಿ ಏನು ಜಾತ್ಯತೀತ ಅನ್ನೋ ಒಂದು ಪದವನ್ನು ತೆಗೆದುಹಾಕಿದ್ರಲ್ಲ, ಅದು ಕಾನೂನು ಬಾಹಿರ ಅಂತ ತೀರ್ಪು ಕೊಡ್ತು. 2010ರಲ್ಲಿ ಇದೇ ಬಾಂಗ್ಲಾದೇಶ ಜಾತ್ಯತೀತ ರಾಷ್ಟ್ರ ಆಗೋಕ್ಕೆ ಕಾರಣ ಆಗಿದ್ದು ಅವತ್ತಿನ ಪ್ರಧಾನಿ ಶೇಖ್ ಹಸೀನಾ ಅವರು. ಶೇಖ್ ಹಸೀನಾ ಅವರು ಇನ್ಯಾರೂ ಅಲ್ಲ, ಬಾಂಗ್ಲಾದೇಶದ ಪಿತಾಮಹ ಅಂತ ಕರೆಸ್ಕೊಳ್ಳುವಂತಹ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು. ನಾನು ಈ ಮೊದಲೇ ಹೇಳಿದಂತೆ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಹಾಗೆ ಅವರ ಇಡೀ ಕುಟುಂಬವನ್ನು 1975ರ ಆಗಸ್ಟ್ನಲ್ಲಿ ಹತ್ಯೆ ಮಾಡಿದ್ರು ಅಂತ ಹೇಳಿದೆ. ಆದರೆ ಈ ಟೈಮಲ್ಲಿ ಶೇಖ್ ಹಸೀನಾ ಹಾಗೆ ಅವರ ಪತಿ, ಮಕ್ಕಳು ಹಾಗೆ ಶೇಖ್ ಹಸೀನಾ ಅವರ ಸಹೋದರಿ ಮಾತ್ರ ಬದುಕುಳಿದಿದ್ರು. ಹೇಗೆ ಅಂದರೆ ಶೇಖ್ ಹಸೀನಾ ಅವರು ಆಗ ಗಲಾಟೆ ನಡೆದಂತಹ ಟೈಮಲ್ಲಿ ಯುರೋಪ್ ಪ್ರವಾಸದಲ್ಲಿದ್ದರು. ಈ ಕಾರಣದಿಂದ ಅವರು ಸೇಫ್ ಆದರು. ಮುಂದೆ ಇದೇ ಶೇಖ್ ಹಸೀನಾ ತಂದೆಯಿಂದ ಸ್ವಾತಂತ್ರ್ಯ ಪಡೆದಂಥ ಬಾಂಗ್ಲಾದೇಶಕ್ಕೆ ಪ್ರಧಾನಿ ಕೂಡ ಆದರು. 1996ರಲ್ಲಿ ಶೇಖ್ ಹಸೀನಾ ಅವರು ಮೊದಲ ಬಾರಿ ಬಾಂಗ್ಲಾದೇಶದ ಪ್ರಧಾನಿ ಆದರು. ಇದಾದ ಮೇಲೆ 2009ರಿಂದ ಈ ವರ್ಷ ಅಂದರೆ 2024ವರೆಗೂ ಬರೋಬ್ಬರಿ 15 ವರ್ಷ ಕಾಲ ಶೇಖ್ ಹಸೀನಾ ಅವರೇ ಬಾಂಗ್ಲಾದೇಶದ ಪ್ರಧಾನಿ ಆಗಿದ್ದರು. 2009ರಲ್ಲಿ ಶೇಖ್ ಹಸೀನಾ ಅವರ ಪ್ರಯತ್ನದಿಂದಾಗಿಯೇ ಬಾಂಗ್ಲಾದೇಶ ಅನ್ನೋದು ಮತ್ತೆ ಜಾತ್ಯತೀತ ರಾಷ್ಟ್ರ ಆಯಿತು. ಸುಪ್ರೀಂ ಕೋರ್ಟ್ ಮೂಲಕ ಇಲ್ಲಿ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಿದ್ರು. 2010ರಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನು ಎತ್ತಿ ಹಿಡಿಯಿತು. ಕಳೆದ 15 ವರ್ಷದಿಂದಲೂ ಕೂಡ ಬಾಂಗ್ಲಾದೇಶ ಸೆಕ್ಯುಲರ್ ಕಂಟ್ರಿನೇ ಆಗಿತ್ತು. ಆದರೆ ಈಗ ಬಾಂಗ್ಲಾದೇಶದಲ್ಲಿ ಕ್ಷಿಪ್ರ ಕ್ರಾಂತಿ ಅನ್ನೋದು ನಡೆದು ಹೋಗಿದೆ. ಬಾಂಗ್ಲಾ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ ಅವರನ್ನೇ ದೇಶ ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ. ಅವರ ಕೊಲೆಗೆ ಕೂಡ ಪ್ರಯತ್ನ ನಡೆದಿದ್ದರಿಂದ ಹಸೀನಾ ಅವರು ಭಾರತಕ್ಕೆ ಓಡಿ ಬಂದು ಜೀವ ಉಳಿಸ್ಕೊಂಡಿದ್ದಾರೆ. ಭಾರತ ಸರ್ಕಾರ ಕೂಡ ಈಗ ಅವರಿಗೆ ರಕ್ಷಣೆ ಕೂಡ ಕೊಟ್ಟಿದೆ. ಬಾಂಗ್ಲಾದೇಶದ ಸಂಸ್ಥಾಪಕನ ಮಗಳು ಈಗ ಜೀವ ಭಯದಲ್ಲಿ ಭಾರತದಲ್ಲಿ ಜೀವ ಉಳಿಸ್ಕೊಂಡಿದ್ದಾರೆ. ಆದರೆ ಹತ್ತು ಕಡೆ ಮಾತ್ರ ಬಾಂಗ್ಲಾದೇಶ ಅನ್ನೋದು ಮತ್ತೆ ಅದೇ ಧಾರ್ಮಿಕವಾಗಿ ಕುರುಡರಾಗಿರುವಂಥವರ ಕೈಗೆ ಸಿಕ್ಕಿದೆ. ಅವಾಮಿ ಲೀಗ್ ಪಕ್ಷದ ನಾಯಕಿಯಾಗಿದ್ದಂತಹ ಶೇಖ್ ಹಸೀನಾ ಅವರನ್ನು ಬಾಂಗ್ಲಾದೇಶದಿಂದ ಓಡಿಸಿ ಅಲ್ಲಿ ಈಗ ಮೊಹಮ್ಮದ್ ಯೂನಿಸ್ ಮಧ್ಯಂತರ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಈಗ ಬಂದಿರೋ ಪ್ರಾಬ್ಲಮ್ ಏನಂದರೆ ಇದೇ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶವನ್ನು ಮತ್ತೆ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡೋಕ್ಕೆ ಹೊರಟಿದ್ದಾರೆ. 2010ರಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು, ಬಾಂಗ್ಲಾದೇಶವನ್ನು ಜಾತ್ಯತೀತ ದೇಶ ಅಂತ ಹೇಳಿತ್ತು. ಈಗ ಅದೇ ಸುಪ್ರೀಂ ಕೋರ್ಟ್ಗೆ ಮೊಹಮ್ಮದ್ ಯೂನಿಸ್ ಮತ್ತೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಬಾಂಗ್ಲಾದೇಶವನ್ನು ಪಾಕಿಸ್ತಾನದಂತೆಯೇ ಮುಸ್ಲಿಂ ದೇಶ ಆಗಿ ಮಾಡಿ
ಅಂತ ಹೇಳ್ಕೊಳ್ತಾ ಇದೆ. ಅದಕ್ಕೆ ಕೊಟ್ಟಿರೋ ರೀಸನ್ ಏನಂದರೆ, ಬಾಂಗ್ಲಾದೇಶದಲ್ಲಿ 90% ಜನ ಮುಸ್ಲಿಮರಿದ್ದಾರೆ. ಈ ಕಾರಣಕ್ಕೆ ಸಂವಿಧಾನದಲ್ಲಿರುವಂತಹ ಜಾತ್ಯತೀತ ಅನ್ನೋ ಒಂದು ಪದವನ್ನು ತೆಗೆದುಹಾಕಬೇಕು ಅಂತ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ. ಇದರ ಜೊತೆಗೆ ಬಾಂಗ್ಲಾದೇಶದ ಪಿತಾಮಹ ಅಂದರೆ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅವರೇನಿದ್ರು, ಅವರಿಗೆ ಬಾಂಗ್ಲಾ ಬಂಧು ಅಂತ ಬಿರುದು ಕೊಟ್ಟಿದ್ರಲ್ಲ, ಅದನ್ನು ತೆಗೆದುಹಾಕಬೇಕು. ಹಾಗೆ ಅವರನ್ನು ರಾಷ್ಟ್ರಪಿತ ಅಂತ ಕೂಡ ಕರಿಬಾರ್ದು ಅಂತ ಯೂನಸ್ ಸರ್ಕಾರ ಇಲ್ಲಿ ವಾದಿಸಿದೆ. ಬಾಂಗ್ಲಾ ಜನರಿಗೆ ಈ ಹಿಂದೆ ಅಲ್ಲಾನಲ್ಲಿ ನಂಬಿಕೆ ಇದೆ, ಇದನ್ನು ಮೊದಲಿನಂತೆಯೇ ಮುಂದುವರಿಸಬೇಕು, ಇಸ್ಲಾಂ ರಾಷ್ಟ್ರ ಮಾಡಬೇಕು, ಹಾಗೆ ಬೇರೆ ಧರ್ಮಕ್ಕೂ ಕೂಡ ನಾವು ಸಮಾನ ಹಕ್ಕನ್ನು ಕೊಡ್ತೀವಿ ಅಂತ ಮೊಹಮ್ಮದ್ ಯೂನಸ್ ಹೇಳ್ತಾ ಇದ್ದಾರೆ. ಇದು ಇವರು ಬರೀ ಮಾತಲ್ಲ ಅಷ್ಟೇ ಸೀಮಿತ, ಬೇರೆ ಧರ್ಮಗಳಿಗೆ ಸಮಾನತೆ ಕೊಡ್ತೀವಿ, ಈಕ್ವಲ್ ಆಗಿ ನೋಡ್ಕೊತೀವಿ ಅಂತ ಅವರೇನೋ ಹೇಳ್ಕೊತಾ ಇದ್ದಾರೆ. ಆದರೆ ಬಾಂಗ್ಲಾದಲ್ಲಿ ಈಗಾಗಲೇ ಹಿಂದೂ ಧರ್ಮವನ್ನು ಮುಗಿಸ್ಬಿಟ್ಟಿದ್ದಾರೆ. ಹಿಂದೂಗಳ ಮನೆಯನ್ನೇ ಕೂಡ ಅಲ್ಲಿ ಧ್ವಂಸಗೊಳಿಸ್ತಿರೋದನ್ನು ನೀವೆಲ್ಲ ನೋಡಿರ್ಬೋದು. ಆದರೆ ಇದೇ ಮೊಹಮ್ಮದ್ ಯೂನಸ್ ಸರ್ಕಾರ ಬಾಂಗ್ಲಾದೇಶದಲ್ಲಿ ಈಗ ಇಸ್ಕಾನ್ ಸಂಸ್ಥೆಯನ್ನು ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಿಬಿಟ್ಟಿದೆ. ಕೃಷ್ಣನನ್ನು ಆರಾಧಿಸುವಂತಹ ಇಸ್ಕಾನ್ ಕೂಡ ಬಾಂಗ್ಲಾದೇಶದಲ್ಲಿದೆ. ಆದರೆ ಇಲ್ಲಿ ಕೃಷ್ಣನನ್ನು ಪೂಜಿಸೋಕ್ಕೂ ಕೂಡ ಅವಕಾಶ ಇಲ್ಲ. ಯಾಕಂದರೆ ಇಡೀ ಇಸ್ಕಾನನ್ನು ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಲಾಗಿದೆ. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಸಿಯಸ್ನೆಸ್ ಬಾಂಗ್ಲಾದಲ್ಲಿ ಒಂದು ಭಯೋತ್ಪಾದಕ ಸಂಘಟನೆ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಇಲ್ಲಿ ಹೊತ್ತುಕೊಂಡಿದೆ. ಇದಿಷ್ಟೇ ಅಲ್ಲ, ಇಲ್ಲಿ ಬಾಂಗ್ಲಾದೇಶದಲ್ಲಿ ಯಾರೂ ಕೂಡ ಜೈ ಶ್ರೀರಾಮ್ ಅನ್ನೋವಂಥ ಒಂದು ಪದವನ್ನು ಕೂಡ ಕೂಗಂಗೆ ಇಲ್ಲ. ಜೈ ಶ್ರೀರಾಮ್ ಅಂತ ಅಂದರೆ ಅವನನ್ನು ಬಾಂಗ್ಲಾದೇಶದ ಜನ ಆಗಿರ್ಬೋದು ಅಥವಾ ಅಲ್ಲಿನ ಪೊಲೀಸರು, ಸರ್ಕಾರ ಭಯೋತ್ಪಾದಕನಂತೆ ನೋಡಲಾಗುತ್ತೆ. ಜೈ ಶ್ರೀರಾಮ್ ಅಂದವ್ರ ಮೇಲೆ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಇದು ಹಿಂದೂಗಳ ಮೇಲಿನ ಟಾರ್ಗೆಟನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾನೆ ಈ ಮೊಹಮ್ಮದ್ ಯೂನಸ್. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಕೋಮುಗಲಭೆಯಲ್ಲಿ ಇಸ್ಕಾನ್ ಸದಸ್ಯರು ಭಾಗಿಯಾಗಿದ್ದಾರೆ ಅಂತ ಅಲ್ಲಿನ ಸರ್ಕಾರದ ಕೈಗೊಂಬೆಗಳಾಗಿರುವಂತಹ ಪೊಲೀಸರು ವಾದಿಸ್ತಾರೆ. ಹಿಂದೆ ಇಸ್ಕಾನ್ನ ಹಿರಿಯ ಬೋಧಕರಾಗಿದ್ದಂತಹ ಚಿನ್ಮಯ್ ಕೃಷ್ಣದಾಸ್ ವಿರುದ್ಧ ಕೂಡ ದೇಶದ್ರೋಹದ ಪ್ರಕರಣ ದಾಖಲಾಗಿತ್ತು. ಈ ಘಟನೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂ ಸಂಘಟನೆಗಳು ಮತ್ತು ಅದರ ಅನುಯಾಯಿಗಳಲ್ಲಿ ಈಗಾಗಲೇ ಆತಂಕ ಸೃಷ್ಟಿಸಿದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಅರಾಜಕತೆ ಉಂಟಾದಾಗ ಅಥವಾ ಈ ಹಿಂದೆ ಅಲ್ಲಿ ಪ್ರವಾಹ ಕೂಡ ಬಂದಿತ್ತು. ಆ ಟೈಮಲ್ಲಿ ಇದೇ ಇಸ್ಕಾನ್ ಸಂಸ್ಥೆ ಅಲ್ಲಿನ ಜನರಿಗೆ ನೆರವು ಮಾಡಿತ್ತು. ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಧರ್ಮಭೇದ ಮರೆತು ಇಸ್ಕಾನ್ ಸಂಘಟನೆ ಎಲ್ಲರನ್ನು ನೆರವಿಗೆ ಬಂದಿತ್ತು, ಆಹಾರ ಒದಗಿಸಿತ್ತು, ಔಷಧಿ ಪರಿಹಾರ ಸಾಮಗ್ರಿಗಳನ್ನು ಕೂಡ ಒದಗಿಸುವಂತಹ ಕೆಲಸ ಇಸ್ಕಾನ್ ಮಾಡಿತ್ತು. ಆದರೆ ಬಾಂಗ್ಲಾದ ಮುಸ್ಲಿಂ ಜನರಿಗೆ ನೆರವಾದಂತಹ ಇಸ್ಕಾನ್ ಸಂಸ್ಥೆಯನ್ನು ಈಗ ಬಾಂಗ್ಲಾ ಸರ್ಕಾರ ಹಾಗೆ ಅಲ್ಲಿನ ಪೊಲೀಸರು ಭಯೋತ್ಪಾದಕ ಅಂತ ಹೇಳ್ತಾ ಇದ್ದಾರೆ, ಭಯೋತ್ಪಾದಕ ಸಂಘಟನೆ ಅಂತಿದ್ದಾರೆ. ಇದು ನಿಜಕ್ಕೂ ವಿಪರ್ಯಾಸ. ಇಲ್ಲಿ ಬಾಂಗ್ಲಾದೇಶದ ಮೂಲಭೂತವಾದಿ ಗುಂಪುಗಳು ಬಹಳ ಹಿಂದಿನಿಂದಲೂ ಕೂಡ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಬರ್ತಾ ಇದ್ದಾವೆ. ಆದರೆ ಇಂಥ ಹಿಂದೂ ಸಂಘಟನೆಗಳು ನೇರವಾಗಿ ಸರ್ಕಾರ ಮತ್ತು ಪೊಲೀಸರಿಂದ ಗುರಿಯಾಗ್ತಾ ಇದೆ. ಮೊಹಮ್ಮದ್ ಯೂನಸ್ ಮಾತ್ರ ಬರೀ ಬಾಯಿ ಮಾತಿಗೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತೀವಿ, ಎಲ್ಲ ಧರ್ಮಗಳ ಹಕ್ಕುಗಳನ್ನು ಕೂಡ ರಕ್ಷಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಸ್ಲಾಮಿಕ್ ರಾಷ್ಟ್ರ ಆಗಿದ್ದೇ ಆದರೆ ಬಾಂಗ್ಲಾದಲ್ಲಿ ಅಷ್ಟೋ ಇಷ್ಟೋ ಇರುವಂತಹ ಹಿಂದೂಗಳ ಕುಟುಂಬ ಏನಾಗಬೇಕು? ಪಾಕಿಸ್ತಾನಕ್ಕಿಂತಲೂ ಹೆಚ್ಚಿನ ದುರ್ಗತಿ ನಿಜಕ್ಕೂ ಇಲ್ಲಿ ಬಾಂಗ್ಲಾದಲ್ಲಿನ ಹಿಂದೂಗಳಿಗೆ ಬರೋದರಲ್ಲಿ ಅನುಮಾನವೇ ಇಲ್ಲ. ಈಗ ಮೊಹಮ್ಮದ್ ಯೂನಸ್ ಸರ್ಕಾರ ಯಾಕೆ ಈ ಬದಲಾವಣೆ ಮಾಡ್ತಿದೆ ಅಂದರೆ, ಈ ಹಿಂದಿನ ಪ್ರಧಾನಿ ಶೇಖ್ ಹಸೀನಾ ಅವರ ಸರ್ಕಾರ ಸಂವಿಧಾನಕ್ಕೆ ಕೆಲ ತಿದ್ದುಪಡಿಗಳನ್ನು ತಂದಿದ್ರು. ಈ ತಿದ್ದುಪಡಿ ಮಾಡೋ ವೇಳೆ ಜಾತ್ಯತೀತ ಸಮಾಜವಾದ ಅನ್ನೋಂಥ ಅಂಶಗಳನ್ನು ಬಾಂಗ್ಲಾ ಸಂವಿಧಾನದ ಮೂಲ ತತ್ವಗಳಿಗೆ ಸೇರಿಸ್ಬಿಟ್ಟಿದ್ರು. ಮಧ್ಯಂತರ ಸರ್ಕಾರ ರಚನೆ ಮಾಡುವಂತಹ ಅವಕಾಶವನ್ನು ಕೂಡ ಶೇಖ್ ಹಸೀನಾ ಅವರು ರದ್ದುಪಡಿಸಿದರು. ಇದರ ಜೊತೆಗೆ ತಮ್ಮ ತಂದೆ ಮುಜಿಬುರ್ ರೆಹಮಾನ್ ಅವರಿಗೆ ರಾಷ್ಟ್ರಪಿತ ಅನ್ನುವಂಥ ಒಂದು ಪಟ್ಟ ನೀಡಿದರು. ಆದರೆ ಮೊಹಮ್ಮದ್ ಯೂನಿಸ್ ಈಗ ಬಾಂಗ್ಲಾದಲ್ಲಿ 90% ಜನ ಮುಸ್ಲಿಮರಿದ್ದಾರೆ. ಹೀಗಾಗಿ ಜಾತ್ಯತೀತ ಅನ್ನೋ ಪದಕ್ಕೆ ಇಲ್ಲಿ ಅರ್ಥನೇ ಇಲ್ಲ, ಇಸ್ಲಾಂ ರಾಷ್ಟ್ರ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ಸರ್ಕಾರದ ಪರ ಅಟಾರ್ನಿ ಜನರಲ್ ಮೊಹಮ್ಮದ್ ಅಸಾಜಮಾನ್ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಶೇಖ್ ಹಸೀನಾ ಅವರ ಕನಸಿನ ಜಾತ್ಯತೀತ ರಾಷ್ಟ್ರ ಬಾಂಗ್ಲಾದೇಶ ಈಗ ಇಸ್ಲಾಂ ರಾಷ್ಟ್ರ ಆಗ್ತಾ ಇದೆ. ಶೇಖ್ ಹಸೀನಾ ಅವರನ್ನು ಪದಚ್ಯುತಗೊಳಿಸಿ ದೇಶ ಬಿಡೋಕ್ಕೆ ಕಾರಣ ಆಗಿದ್ದು ಅಮೇರಿಕಾ ಅನ್ನುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಿರೋ ವಿಚಾರ. ಅಮೇರಿಕದ ಹಾಲಿ ಅಧ್ಯಕ್ಷರಾಗಿದ್ದಂತಹ ಜೋ ಬೈಡೆನ್ ಸರ್ಕಾರನೇ ಶೇಖ್ ಹಸೀನಾ ಅವರನ್ನು ಬಾಂಗ್ಲಾದೇಶ ಬಿಟ್ಟು ಓಡಿಸೋಕ್ಕೆ ಕಾರಣ ಆಯಿತು ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇತ್ತು. ಈಗ ಟ್ರಂಪ್ ಅಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಾರೆ, ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ. ಒಂದು ವೇಳೆ ಟ್ರಂಪ್ ಅಧಿಕಾರಕ್ಕೆ ಬಂದರೆ ಶೇಖ್ ಹಸೀನಾ ಅವ್ರ ಪರ ಒಲವು ಉಳ್ಳುವಂಥವ್ರು. ಈಗಾಗಲೇ ಶೇಖ್ ಹಸೀನಾ ಅವರ ಪಕ್ಷ
ಅವಾಮಿ ಲೀಗ್ ಕೂಡ ಟ್ರಂಪ್ಗೆ ಶುಭಾಶಯ ಕೋರಿ ಸ್ವಾಗತಿಸಿದೆ. ಒಂದು ವೇಳೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಬಾಂಗ್ಲಾದ ರಾಜಕೀಯ ಮತ್ತೆ ಬದಲಾಗಬಹುದು. ಬಾಂಗ್ಲಾದೇಶದ ಸಂಸ್ಥಾಪಕನ ಮಗಳು ಶೇಖ್ ಹಸೀನಾ ಅವರೇ ಮತ್ತೆ ಪ್ರಧಾನಿಯಾಗಿ ಮುಂದುವರಿಬೋದು. ಇಸ್ಲಾಮಿಕ್ ರಾಷ್ಟ್ರ ಆಗೋ ಬದಲು ಬಾಂಗ್ಲಾ ಜಾತ್ಯತೀತ ರಾಷ್ಟ್ರ ಆಗಿ ಮುಂದುವರಿಯೋ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತಿದೆ. ಇದಕ್ಕೆಲ್ಲ ನಾವು ಸ್ವಲ್ಪ ಟೈಮ್ ಕಾದು ನೋಡಬೇಕಾಗುತ್ತೆ. ಇನ್ನು ಬಾಂಗ್ಲಾದೇಶದಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಆ ದೇಶ ಇಸ್ಲಾಮಿಕ್ ರಾಷ್ಟ್ರ ಆಗಬೇಕಾ? ಬಾಂಗ್ಲಾ ಜನರಿಗೆ ಮುಕ್ತಿ ಕೊಡಿಸಿದಂತಹ ಬಾಂಗ್ಲಾ ಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು ಶೇಖ್ ಹಸೀನಾ ಅವರಿಗೆ ಅಲ್ಲಿನ ಜನ ದ್ರೋಹ ಬಗ್ದಿದ್ದು ಸರಿನಾ? ಶೇಖ್ ಹಸೀನಾ ಮತ್ತೆ ಬಾಂಗ್ಲಾ ಪ್ರಧಾನಿ ಆದರೆ ಆ ದೇಶದಲ್ಲಿ ಮತ್ತೆ ಜಾತ್ಯತೀತತೆ, ಸಮಾನತೆ, ಸಮಾಜವಾದ ಸ್ಥಾಪನೆ ಆಗುತ್ತಾ? ಎಲ್ಲದರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.